ಒಂದನೊಂದು ಕಾಲದಲ್ಲಿ ಒಬ್ಬ ಬುದ್ಧಿವಂತ ರಾಜನಿದ್ದನು. ಅವನು ತನ್ನ 3 ಮಂತ್ರಿಗಳಲ್ಲಿ ಒಬ್ಬನನ್ನು ಅಪ್ರಾಮಾಣಿಕ ಮತ್ತು ಸೋಮಾರಿ ಎಂದು ಗುರುತಿಸಿದನು. ಆದರೆ ಆ ಮೂವರಲ್ಲಿ ಯಾರೆಂದು ಗುರುತಿಸಲು ಆಗಲಿಲ್ಲ. ರಾಜ ಸತ್ಯವನ್ನು ತಿಳಿಯಲು ರಹಸ್ಯವಾದ ಯೋಜನೆಯನ್ನು ಹಾಕಿದ. ಅವನ ಮಂತ್ರಿ ಎಲ್ಲರನ್ನೂ ಕರೆದು ಮೂವರಿಗೂ ಖಾಲಿ ಚೀಲವನ್ನು ಕೊಟ್ಟ. ನೀವೆಲ್ಲರೂ ಬೇರೆ ಬೇರೆ ಕಾಡಿಗೆ ತೆಗೆದೊಯ್ಯಬೇಕು ಹಾಗೆಂದು ಹೇಳಿದ. ನಿಮ್ಮ ಕಾರ್ಯ ಏನೆಂದರೆ ಕಾಡಿನಲ್ಲಿ ದೊರೆಯುವ ಅತ್ಯಂತ ರುಚಿಕರ ಹಣ್ಣನ್ನು ಒಂದೇ ದಿನದಲ್ಲಿ ಈ ಚೀಲಕ್ಕೆ ತುಂಬುವುದು. ದಿನವಿಡೀ ತಾಜಾ ಹಣ್ಣನ್ನು ತೆಗೆಯುವುದರಲ್ಲಿ ಮೊದಲನೇ ಮಂತ್ರಿ ಶ್ರಮ ಪಡುತ್ತಿದ್ದ. ಎರಡನೇ ಮಂತ್ರಿ ಆಲೋಚಿಸಿದ, ಶ್ರಮ ಯಾಕೆ ಪಡಬೇಕು, ರಾಜ ಪ್ರತಿ ಹಣ್ಣನ್ನು ಪರೀಕ್ಷಿಸುವುದಿಲ್ಲವಲ್ಲ. ಮೂರನೇ ಮಂತ್ರಿ ಹಣ್ಣನ್ನು ಹುಡುಕಲು ಸಿಕ್ಕಾಪಟ್ಟೆ ಸೋಮಾರಿಯಾಗಿದ್ದ. ಅವನು ಯೋಚಿಸಿದ, ನಾನು ಹಣ್ಣಿನ ಬದಲಿಗೆ ಎಲೆ ಮತ್ತು ಕಲ್ಲನ್ನು ತುಂಬುತ್ತೇನೆ. ಸಂಜೆಯಷ್ಟರಲ್ಲಿ ಎಲ್ಲ 3 ಮಂತ್ರಿಗಳು ಚೀಲದೊಂದಿಗೆ ಹಿಂತಿರುಗಿದರು. ರಾಜ ಯಾರೊಬ್ಬರ ಚೀಲವನ್ನು ತೆರೆಯಲಿಲ್ಲ. ಬದಲಿಗೆ ಅವರನ್ನು 30 ದಿನಗಳ ಕಾಲ ಸೆರೆಮನೆಯಲ್ಲಿ ಕೂಡಿ ಹಾಕಿದ. ನೀವು ತಂದ ಹಣ್ಣುಗಳಿಂದಲೇ ನೀವು 30 ದಿನ ಕಳೆಯುತ್ತೀರಿ ಹಾಗೆಂದು ರಾಜ ಹೇಳಿದ. ಮೊದಲನೇ ಮಂತ್ರಿ ಪ್ರತಿದಿನ ತಾಜಾ ಹಣ್ಣನ್ನು ತಿನ್ನುತ್ತಿದ್ದ. ಎರಡನೇ ಮಂತ್ರಿ ಹಾಳಾದ ಹಣ್ಣುಗಳನ್ನು ತಿಂದು ಅನಾರೋಗ್ಯಕ್ಕೆ ಒಳಗಾದ. ಅವನು 30 ದಿನಗಳು ಕಳೆಯಲು ಆಗಲಿಲ್ಲ. ಮೂರನೇ ಮಂತ್ರಿಯ ಬಳಿ ಎಲೆ ಮತ್ತು ಕಲ್ಲುಗಳು ಮಾತ್ರ ಇವೆ. ಅವನು ಹಸಿವಿನಿಂದ ಸತ್ತ. ತನ್ನ ಸೋಮಾರಿ ಮತ್ತು ಅಪ್ರಾಮಾಣಿಕತೆಯನ್ನು ವಿಷಾದಿಸುತ್ತ, ಸೋಮಾರಿತನ ಮತ್ತೆ ಅಪ್ರಾಮಾಣಿಕತೆ ಈಗ ಸುಲಭ ಎನ್ನಿಸಬಹುದು, ಆದರೆ ಅದು ವಿಷಾದಕ್ಕೆ ಕರೆದೊಯ್ಯುತ್ತದೆ. ಶ್ರಮ ಮತ್ತು ಪ್ರಾಮಾಣಿಕತೆ ಯಾವಾಗಲೂ ನಿಮ್ಮನ್ನು ಪೋಷಿಸುತ್ತದೆ.